ನಮಸ್ಕಾರ ವೀಕ್ಷಕರೇ, ನಾನು ಪ್ರಸನ್ನ ದೊಡ್ಡಗುಡಿ. ಹೇಮಾವತಿಯ ಹೋರಾಟದ ನಂತರ ಮತ್ತೆ ಈಗ ಎತ್ತಿನಹೊಳೆ ಹೋರಾಟ ಶುರುವಾಗ್ತಾ ಇದೆ. ಸುಮಾರು 23,000 ಕೋಟಿ ವೆಚ್ಚದಲ್ಲಿ ಮಲೆನಾಡು ಭಾಗದಿಂದ ಬಯಲು ಸೀಮೆಗೆ ಅಂದರೆ ಸುಮಾರು 8 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಮತ್ತೆ ಕೆರೆಗಳಿಗೆ ನೀರನ್ನು ಒದಗಿಸುವಂತಹ ಮಹತ್ವಾಕಾಂಕ್ಷೆ ಯೋಜನೆಯಾಗಿರುವಂತಹ ಎತ್ತಿನಹೊಳೆ ಯೋಜನೆ 90% ಕೆಲಸ ಈಗಾಗಲೇ ಮುಗಿದಿದೆ. ಕಾಮಗಾರಿ ಸಂಪೂರ್ಣ ಆಗಿದೆ. ಇನ್ನು ಕೇವಲ 10% ಮಾತ್ರ ಕಾಮಗಾರಿ ಮುಗಿದ್ರೆ ಇಡೀ ಎತ್ತಿನಹೊಳೆ ಯೋಜನೆಯ ಮೂಲಕ 8 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ದೊಡ್ಡ ಯೋಜನೆಯನ್ನ ಸರ್ಕಾರ ಮಾಡಿರುವಂತದ್ದು. ಆದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಇದಕ್ಕೊಂದಷ್ಟು ನಿಯಮಗಳನ್ನ ಹಾಕುವ ಮೂಲಕ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ತುಮಕೂರು ಜಿಲ್ಲೆಯ ರೈತರು, ತುಮಕೂರು ಜಿಲ್ಲೆಯ ಹಲವು ಮುಖಂಡರು, ಹಾಲಪ್ಪ ಪ್ರತಿಷ್ಠಾಪನಾ ಸೇರಿದಂತೆ ಇನ್ನಿತರೆ ಹಲವು ಸಂಘಟನೆಗಳು ಹೋರಾಟಕ್ಕೆ ಇಳಿದಿದೆ. ನಾಳೆ ಅಂದ್ರೆ 18 ಗುರುವಾರ ಬೆಳಗ್ಗೆ ತುಮಕೂರಲ್ಲಿರುವಂತಹ ಎತ್ತಿನಹೊಳೆ ಯೋಜನೆಯ ಕಚೇರಿಯ ಮುಂಭಾಗದಲ್ಲಿ ಧರಣಿಯನ್ನ ಮಾಡ್ತಾರೋ, ಪ್ರತಿಭಟನೆಯನ್ನ ಮಾಡ್ತಾರೋ ಅಥವಾ ಒಂದು ನಿಯೋಗವನ್ನ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಯಾವ ಮಾನದಂಡಗಳನ್ನ ಹಾಕ್ತಾ ಇದೆ, ಯಾವುದಕ್ಕೋಸ್ಕರ ಈ ಒಂದು ಎತ್ತಿನಹೊಳೆ ಯೋಜನೆಯನ್ನ ನಿಲ್ಲಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ತುಮಕೂರು ಜಿಲ್ಲೆಗೆ ಜೀವನಾಡಿಗಳು ಅಂತ ಹೇಳಿದರೆ ಅಪ್ಪರ್ ಭದ್ರಾ, ಹೇಮಾವತಿ, ಎತ್ತಿನಹೊಳೆ. ಈಗ ಎತ್ತಿನಹೊಳೆ ನೀರಾವರಿ ಪ್ರಾಜೆಕ್ಟು ಒಟ್ಟು 8 ಜಿಲ್ಲೆಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತೇಳಿ ನಾವೆಲ್ಲರೂ ಭಾವಿಸ್ಕೊಂಡಿದ್ದೀವಿ. ಚಿಕ್ಕಮಗಳೂರು, ಹಾಸನದಿಂದ ಪ್ರಾರಂಭ ಆಗಿ ತುಮಕೂರು, ಕೋಲಾರ, ಮಧ್ಯ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಈ ಪ್ರದೇಶದಲ್ಲಿ ರೈತಾಪಿ ವರ್ಗದವರಿಗೆ ಕೆರೆ ತುಂಬಿಸುವಂಥ ಕೆಲಸ, ಹಾಗೆಯೇ ಕುಡಿಯೋ ನೀರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಯೋಜನೆನ ಕೈಗೆತ್ಕೊಂಡಿದೆ. 23,000 ಕೋಟಿ ಈ ಪ್ರಾಜೆಕ್ಟ್ಗೋಸ್ಕರ ನಿಗದಿಯಾಗಿದೆ. ಈಗ ಇಲ್ಲಿವರೆಗೂ 252 ಕಿಲೋಮೀಟ್ರು ದೂರದಲ್ಲಿ ಇದನ್ನು ಸಾಗಿಸಬೇಕು. ಈಗಾಗಲೇ 208 ಕಿಲೋಮೀಟ್ರು ಕಾಮಗಾರಿ ಮುಗಿದಿದೆ, ಕಾಲುವೆ ಮಾಡುವಂಥದ್ದು. ಈಗ 90% ಕೆಲಸ ಮುಗಿದ ಮೇಲೆ ಕೇಂದ್ರ ಸರ್ಕಾರ ಈಗ ತಕರಾರು ತೆಗೆದಿದ್ದಾರೆ. ಅದೆಂಥವು ಸಣ್ಣ ಪುಟ್ಟ ಇಲಾಖೆಗೆ 11 ಪ್ರಶ್ನೆಗಳು ಕೇಳಿದರು, ಸಮಜಾಯಿಷಿಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ 3 ಪ್ರಶ್ನೆಗಳು ಕೇಳಿದ್ರು. ಎಂಥವು ಅಂತ ಹೇಳಿದರೆ, ಭೂ ಪ್ರದೇಶ ನೀವು ಜಾಸ್ತಿ ತಗೊಂಡಿದ್ದೀರಾ ಕಾಲುವೆ ಮಾಡೋದಕ್ಕೆ, ಆಮೇಲೆ ಅಲ್ಲಿ ಅರಣ್ಯ ಪ್ರದೇಶನ ಅವರು ಅರಣ್ಯ ಇಲಾಖೆನವ್ರು ಕೇಳಿದರು, ಸೆಂಟ್ರಲ್ ಗೌರ್ಮೆಂಟು ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಕೇಳಿದರು, ನೀವು ಇಲ್ಲಿ ತನಕ 108 ಹೆಕ್ಟರ್ ಅರಣ್ಯ ಭಾಗನ ನೀವು ತಗೊಂಡಿದ್ದೀರಾ, FIR ಅಂತ ಹೇಳಿದರು. ಕುಡಿಯೋ ನೀರು, ಕೆರೆ ತುಂಬಿಸುವಂಥ ಕೆಲಸ, ಅಂತರ್ಜಲ ವೃದ್ಧಿಯಾಗೋಂಥ ಇಂಥ ಮಹತ್ವಕಾರ್ಯಕ್ಕೆ ಅಡಚಣೆ ದಯವಿಟ್ಟು ಮಾಡಬೇಡಿ ನೀವು ಕೇಂದ್ರ ಸರ್ಕಾರ, ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಈಗಾಗಲೇ ಜನಗಳಿಗೆ ಹಲವಾರು ಪೂರ್ವಭಾವಿ ಸಭೆಗಳನ್ನ ತಾಲೂಕುವಾರು, ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ. ಈಗ ಇದೇ ಗುರುವಾರ 18ನೇ ತಾರೀಕು ಎತ್ತಿನಹೊಳೆ ಹೇಮಾವತಿ ಕಚೇರಿ ಇದೆಯಲ್ಲ ತುಮಕೂರಲ್ಲಿ, ಪಾಲಿಟ್ಯಾಕ್ಸ್ ಹತ್ರ ಕುಣಿಗಲ್ ರಸ್ತೆ, ನಾವೆಲ್ಲರೂ ಅಲ್ಲಿ ಸೇರ್ತಾ ಇದ್ದೀವಿ. ಅಧಿಕಾರಿಗಳ ಹತ್ರ ಸರಿಯಾದಂಥ ಮಾಹಿತಿ, ಅದಕ್ಕೆ ನಾವು ಸಮಜಾಯಿಷಿಗಳನ್ನ ತಗೊಳ್ಬೇಕು. ವಾಸ್ತವ ಏನು ನಡೆದಿದೆ, ಕೇಂದ್ರ ಸರ್ಕಾರ ಎಲ್ಲಿ ನಮ್ಗೆ ಅಡಚಣೆ ಮಾಡ್ತಿದೆ ಅಂತೇಳಿ ತಿಳ್ಕೊಳ್ಬೇಕು. ಜನಾಂದೋಲನ ಆದರೆ ಇದು ಪ್ರತಿಯೊಬ್ಬರಿಗೂ ಇದು ಮಾಹಿತಿ ರವಾನೆ ಆದರೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ನಮ್ಗಳ ಜೊತೆ ನಿಂತ್ಕೊಳ್ತಾರೆ. ಎತ್ತಿನಹೊಳೆ ಅಂತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ತಾಲೂಕುಗಳಿಗೆ ಆಕಾಶದಲ್ಲಿರ್ತಕ್ಕಂಥ ಚಂದ್ರನ ಥರ ಕಾಣ್ತಾ ಇದೆ. ಯಾಕೆಂದರೆ ಪ್ರಾರಂಭ ಆಗಿ ಇಷ್ಟು ವರ್ಷ ಆದ್ರೂ ಸಹ ಅದಕ್ಕೆ ಮುಕ್ತಿ ಇಲ್ಲ. ಇದಕ್ಕೆ ಏನು ಅಡೆತಡೆ ಐತೆ ಮತ್ತು ನೀರಿನ ಅವೈಲಬಿಲಿಟಿ ಎಷ್ಟೈತೆ ಮತ್ತು ಅದರ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡ್ಯವ್ರೆ ಅಂತಕ್ಕಂಥ ನೋಡಿದಾಗ ನಮಗೆ 24 TMC ನೀರು ಎತ್ತಿನಹೊಳೆನಲ್ಲಿ ಲಭ್ಯತೆ ಐತೆ ಅಂತ ಹೇಳ್ತಾವ್ರೆ. 28,000 ಕೋಟಿಯ ಖರ್ಚು, ಅದು ಇವರು ತಡ ಮಾಡೋದ್ರಿಂದ ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಇರ್ತೈತೆ ಖರ್ಚು. ಜೊತೆಗೆ 24 TMC ನೀರನ್ನು ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹಂಚತಕ್ಕಂಥ
ಒಂದು ಸರ್ಕಾರದ ಯೋಜನೆ ಇದೆ. ಆದರೆ ಇದಿಷ್ಟು ವರ್ಷ ಆದ್ರೂ ತುಮಕೂರು ಜಿಲ್ಲೆಗೇನೇ ಕಾಲಿಟ್ಟಿಲ್ಲ ಅಂದರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳು ಭೀಕರವಾಗ್ತಾ ಹೋಗ್ತದೆ. ಬರಗಾಲಗಳು, ಮಳೆ ಪ್ರಮಾಣಗಳು ಕಡಿಮೆಯಾಗಿ ನಮ್ಮ ಅಂತರ್ಜಲ ಮಟ್ಟ ಕುಸಿತಾ ಹೋಗ್ತದೆ. ಆ ಕಾರಣದಿಂದ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬದ್ಧತೆಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ಎಚ್ಚರಿಕೆನೂ ನಾವು ಹೇಳ್ತಾ ಇದ್ದೀವಿ ರೈತರಿಗೆ. ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ, ಅವರದೇ ಸರ್ಕಾರ ಇದ್ದರೆ ಅದನ್ನು ಶೀಘ್ರವಾಗಿ ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ಬೇಕು. ಅಕಸ್ಮಾತ್ ಅವರ ವಿರುದ್ಧವಾದ ಸರ್ಕಾರ ಇದ್ರೂ ಕೂಡ ಜನರ ಹಿತಾಸಕ್ತಿಯನ್ನು ಗಣನೆಗೆ ತಗೊಂಡು ಯಾವುದೇ ರೀತಿಯ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಸರ್ಕಾರ ಯಾವುದೇ ಇರಲಿ ರೈತರ ಹಿತಾಸಕ್ತಿಯನ್ನು ಕಾಯತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಹಾಗಾಗಿ ನಾವು ಇದು ತಾಂತ್ರಿಕ ಕಾರಣ ಇದ್ದರೆ ತಾಂತ್ರಿಕ ಕಾರಣನ ಪರಿಹರಿಸಬೇಕು. ಅದೇ ರೀತಿ ಆರ್ಥಿಕ ಕಾರಣಗಳಿದ್ರೆ ಆರ್ಥಿಕ ಕಾರಣಕ್ಕೆ ಸಂಪನ್ಮೂಲವನ್ನು ಹಂಚಿಕೊಳ್ಳಬೇಕು. ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿರುತ್ತೆ. ರಾಜಕಾರಣವನ್ನು ಮೀರಿದ ಅಭಿವೃದ್ಧಿ ಪರವಾದ ಒಂದು ಚಿಂತನೆಗಳನ್ನು ರಾಜಕಾರಣಿಗಳು ಇವತ್ತು ಮೈಗೂಡಿಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಎತ್ತಿನ ಹೊಳೆ ಯೋಜನೆಯಲ್ಲಿ ಹೆಚ್ಚಿನ ಪಾಲನ್ನು ನಮ್ಮ ತುಮಕೂರು ಜಿಲ್ಲೆಗೆ ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.